ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಸುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ರೀತಿಯಾಗಿ. ನೆಕ್ಸ್ಟ್ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಅದು ಥ್ರೆಡ್ ಸರಿಯಾಗಿ ಫಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ 2 ಟೈಮ್ಸ್ ನಾವು ಮಾಡಿಕೊಳ್ಳೋದು. ನೆಕ್ಸ್ಟು 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಈ ಡಿಸೈನ್ ತುಂಬ ಈಸಿಯಾಗಿದೆ ಮಾಡಲಿಕ್ಕೆ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. 2 ಚೈನ್ ಸ್ಟಿಚ್ ಆದಮೇಲೆ ಒಂದು ಸತಿ ಸೂಜಿ ಮೇಲೆ ದಾರ ಸುತ್ತಿಕೊಳ್ಳುವ 2 ಟೈಮ್ಸ್. ಇದು ಅಲ್ಲೇ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಫಸ್ಟಿಗೆ 2 ಲೂಪಲ್ಲಿ ಒಂದು ಸತಿ, ನೆಕ್ಸ್ಟು 2 ಲೂಪಲ್ಲಿ ಒಂದು ಸತಿ ಡಬಲ್ ಕ್ರೋಶೆ ಆಯಿತು. ಫಸ್ಟ್ ಇದು 2 ಚೈನ್ ಸ್ಟಿಚ್ಚನ್ನು ಕೂಡ ಒಂದು ಕಂಬದಾಗೆ ಕನ್ಸಿಡರ್ ಮಾಡುವ. ಆಗ ಇಲ್ಲಿ ಒಟ್ಟಿಗೆ 2 ಕಂಬ ಆಯಿತು. ಇನ್ನು 6 ಟೈಮ್ಸ್ ಹಾಕಿಕೊಳ್ಬೇಕು. ನಾನಿಲ್ಲಿ ಟೋಟಲ್ 8 ಡಬಲ್ ಕ್ರೋಶೆಗಳನ್ನು ಮಾಡಿಕೊಳ್ತಿದ್ದೇನೆ. ಅದಕ್ಕೋಸ್ಕರ 3rd ಒನ್ ಆಯಿತು ನೋಡಿ, ಈ ರೀತಿಯಾಗಿ ಕಾಣಿಸ್ತದೆ ಡಬಲ್ ಕ್ರೋಶೆ. ಇನ್ನು ಅದರ ಪಕ್ಕದಲ್ಲೇ ಇನ್ನೊಂದು ಸತಿ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಅಲ್ಲೇ ಪಕ್ಕದಲ್ಲೇ 2 ಲೂಪಲ್ಲಿ ಒಂದು ಸತಿ, 2 ಲೂಪಲ್ಲಿ ಒಂದು ಸತಿ, ಇನ್ನೀಗ ಅದರ ಪಕ್ಕದಲ್ಲೇ ಇನ್ನೊಂದು ಸತಿ, 2ರಲ್ಲಿ ಒಂದು ಸತಿ, ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಸತಿ, 2ರಲ್ಲಿ ಒಂದು ಸತಿ. ಈಗ ಎಷ್ಟಾಯಿತು ನೋಡುವ, 1 2 3 4 5 ಟೈಮ್ಸ್ ಆಗಿದೆ. ಟೋಟಲ್ 8 ಟೈಮ್ಸ್ ಮಾಡಿಕೊಳ್ಬೇಕು ಇದೇ ರೀತಿಯಲ್ಲಿ. ಬಿಗಿನರ್ಸ್ ಕೂಡ ಸುಲಭವಾಗಿ ಮಾಡಿಕೊಳ್ಬೋದು ಈ ಡಿಸೈನನ್ನು. ಮತ್ತು ಸೀರೆಯಲ್ಲಿ ನಾವು ಮಾಡಿಕೊಳ್ಳುವಾಗ ಬೇಗನೆ ಈ ಡಿಸೈನ್ ಹಾಕಿ ಫಿನಿಶ್ ಆಗ್ತದೆ. ಇಲ್ಲಿ ಇವಾಗ 8 ಟೈಮ್ಸ್ ಡಬಲ್ ಕ್ರೋಶೆ ಮಾಡಿಕೊಂಡಿದ್ದೀನಿ. ನಿಮಗೆ ಇಲ್ಲಿ 8 ಬೇಡ ಅಂದರೆ 6 ಆದರೂ ಮಾಡ್ಕೋಬೋದಿಲ್ಲ, 5 ಡಬಲ್ ಕ್ರೋಶೆ ಕೂಡ ಮಾಡಿಕೊಳ್ಬೋದು. ನಾನಿಲ್ಲಿ 8 ಡಬಲ್ ಕ್ರೋಶೆ ಮಾಡಿದ್ದೀನಿ. ನೆಕ್ಸ್ಟ್ ಒಂದು ರಿಂಗ್ ಬೀಡ್ ಮತ್ತು ಗೋಲ್ಡ್ ಬೀಡನ್ನು ಈ ರೀತಿಯಲ್ಲಿ ತೆಗೆದುಕೊಳ್ಳುವ. ಇಲ್ಲಿ ಒಳಗಡೆ ಗೋಲ್ಡ್ ಬೀಡ್ ಅಲ್ಲದೆ ಬೇರೆ ಬೀಡ್ ಕೂಡ ಯೂಸ್ ಮಾಡಿಕೊಳ್ಬೋದು. ಈ ರೀತಿಯಾಗಿ ಹಾಕಿಕೊಳ್ಬೇಕು ನೋಡಿ. ಈ ರೀತಿಯಲ್ಲಿ ಹಾಕಿ ಒಂದು ಸತಿ ಬೀಡ್ ಲಾಕ್ ಮಾಡಿಕೊಳ್ಳೋಣ. ಚೈನ್ ಸ್ಟಿಚ್ ಹಾಕಿದರೆ ಇಲ್ಲಿ ಬೀಡ್ ಲಾಕ್ ಆಯಿತು ನೋಡಿ ಈ ರೀತಿಯಾಗಿ. ನೆಕ್ಸ್ಟು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿ ಇದು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದು ಇಲ್ಲ ಗೊತ್ತಾ ಬರ್ತದೆ, ಇಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ ಅಲ್ಲ, ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಇದರಲ್ಲಿ ಸಿಂಗಲ್ ಕ್ರೋಶೆ ಸ್ಟಾರ್ಟಿಂಗ್ ಮಾತ್ರ ನಾವು ಲಾಕ್ ಹಾಕಲಿಕ್ಕೆ ಮಾಡ್ಕೊಂಡಿದ್ದಷ್ಟೇ, ಮತ್ತು ಎವ್ರಿ ಟೈಮ್ ಡಬಲ್ ಕ್ರೋಶೆನೇ ಇರೋದು. ಇನ್ನು 7 ಟೈಮ್ಸ್ ಹಾಕ್ಕೊಳ್ಬೇಕು. ಈಗ 1 ಟೈಮ್ ಆಯ್ತಲ್ವಾ, ಇದೇ ರೀತಿಯಲ್ಲಿ 7 ಟೈಮ್ ಹಾಕ್ಕೊಳ್ಳೋಣ. ನಾನಿದು ಡಿಸ್ಟೆನ್ಸ್ ಸ್ವಲ್ಪ ಬರಲಿ ಅನ್ನೋ ಕಾರಣಕ್ಕೆ 8 ಟೈಮ್ಸ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದು. ನೀವು ಇಲ್ಲಿ 6 ಆದರೂ ಹಾಕೋಬೋದು, 4 ಆದರೂ ಹಾಕೋಬೋದು. ಒಂದು 2 ಗಂಟೆ ಒಳಗೆ ಒಂದು ಸೀರೆ ಮೇಲೆ ಮಾಡಿ ಮುಗಿಸ್ಬೋದು ಈ ಡಿಸೈನನ್ನು. ಅಷ್ಟು ಈಸಿಯಾಗಿದೆ ಈ ಡಿಸೈನು, ತುಂಬ ಸುಲಭದಲ್ಲಿ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ನಾನು 2 ರಿಂಗ್ ಬೀಡ್ಗಳನ್ನು ಹಾಕ್ಕೊಂಡಾಗಿದೆ. ವರ್ಕ್ ಈ ರೀತಿಯಾಗಿ ಕಾಣ್ತದೆ. ಇಷ್ಟಿಷ್ಟು ಡಿಸ್ಟೆನ್ಸಲ್ಲಿ ನನಗೆ ಇಷ್ಟು ಡಿಸ್ಟೆನ್ಸ್ ಬೇಕಿತ್ತು, ಅದಕ್ಕೆ ನಾನು 8 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸತಿ ನೋಡಿಬೇಕಾದ್ರೆ ಡಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ. ಈ ರೀತಿ ಒಂದು ಲೂಪ್ ಇರ್ತದೆ, ಇನ್ನೊಂದು ಲೂಪ್ ತಗೊಂಡ ಇಲ್ಲೇ ಪಕ್ಕದಲ್ಲೇ ಮಾಡ್ಕೋಬೇಕು. ಈ ರೀತಿ 3 ಲೂಪ್ ಇದೆ. 2 ಲೂಪಲ್ಲಿ ಒಂದು ಸತಿ, ಈಗ 2 ಲೂಪ್ ಇದೆ, 2 ಲೂಪಲ್ಲಿ ಒಂದು ಸತಿ. ಈ ರೀತಿಯಲ್ಲಿ ಮಾಡ್ಕೊಂಡ್ರಾಯ್ತು. ಒಂದು ಲೂಪ್ ಇತ್ತ, ಇನ್ನೊಂದು ಲೂಪ್ ತಗೊಂಡ್ವಾ ಇಲ್ಲೇ ಪಕ್ಕದಲ್ಲಿ ತೂತು ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಬಂದು ಇಲ್ಲಿಗ 3 ಲೂಪ್ ಉಂಟು. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಇದೇ ರೀತಿ ಮಾಡಿಕೊಳ್ಬೇಕು. ಈಗ ಎಷ್ಟಾಗಿದೆ ನೋಡುವ, 1 2 3 4 5 6 7 ಆಗಿದೆ. ಇನ್ನೊಂದು ಮಾಡಿಕೊಳ್ಳುವ 8th ಒನ್. ಈ ರೀತಿ 2 ಲೂಪ್ ತೆಗೆದುಕೊಂಡು ಅಲ್ಲೇ ಪಕ್ಕದಲ್ಲೇ ಡಬಲ್ ಕ್ರೋಶೆ ಮಾಡಿಕೊಳ್ಳಬೇಕು. ಡಿಸ್ಟೆನ್ಸು ಒಂದೇ ಲೆಕ್ಕ ಇರಬೇಕು ನಾವು ಇಟ್ಕೊಂಡ ಹೈಟ್.
ಇಲ್ಲಾದರೆ ಅದು ಡಬಲ್ ಕ್ರೋಶೆ ಚೆಲ್ಲಪಿಲ್ಲಿ ಆಗ್ತದೆ. ಈಗ ದಾರವನ್ನು ಸ್ವಲ್ಪ ಮೇಲಕ್ಕೆ ಮಾಡಿ ಒಂದು ಗೋಲ್ಡ್ ಬೀಡ್ ಮತ್ತು ರಿಂಗ್ ಬೀಡನ್ನು ಇನ್ಸರ್ಟ್ ಮಾಡೋಣ. ಈ ರೀತಿ ನೀಡಲಲ್ಲಿ ತೆಗೆದುಕೊಂಡು ಈ ರೀತಿಯಲ್ಲಿ ಹಾಕಿ ಒಂದು ಸತಿ ಬೀಡ್ ಲಾಕ್ ಹಾಕಿಕೊಳ್ಳೋಣ. ಒಂದು ಚೈನ್ ಸ್ಟಿಚ್ ಹಾಕಿದರೆ ಬೀಡ್ ಲಾಕ್ ಆಗ್ತದೆ ಈ ರೀತಿಯಲ್ಲಿ. ನೆಕ್ಸ್ಟು ಸೂಜಿ ಮೇಲೆ ಒಂದು ಲೂಪ್ ಇರ್ತದೆ, ಇನ್ನೊಂದು ಲೂಪ್ ತೆಗೆದುಕೊಂಡು ಇದು ಎಲ್ಲಿಗೆ ಬರ್ತದೆ ಅಂತ ನೋಡಿ ಎಕ್ಸಾಕ್ಟ್ ಪಾಯಿಂಟಲ್ಲೇ ಡಬಲ್ ಕ್ರೋಶೆ ಮಾಡಬೇಕು. ಇದು ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ ಡಬಲ್ ಕ್ರೋಶೆ ಮಾಡೋಣ. ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಆಗ್ತದೆ. ನಾನು ಎಂಡಲ್ಲಿ ಹೇಗೆ ಫಿನಿಶ್ ಮಾಡೋದು ಅಂತ ತೋರಿಸ್ತೀನಿ. ನಾವು ನಮ್ಮ ವರ್ಕಿನ ಎಂಡಿಗೆ ಬಂದಿದ್ದೇವೆ. ನಾನಿಲ್ಲಿ 3 ರಿಂಗ್ ಬೀಡ್ ಮತ್ತು ಗೋಲ್ಡ್ ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 8 ಡಬಲ್ ಕ್ರೋಶೆ ಆಗಿದೆ ನೋಡಿ. 1 2 3 4 5 6 7 8. ಇನ್ನು 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಬಿಟ್ಟು ಈ ರಿಂಗ್ ಬೀಡ್ನ ಮಿಡ್ಲಲ್ಲಿ ಕುಚ್ಚು ಕಟ್ಟಿ ಡಿಸೈನ್ನ ಫೈನಲ್ ಲುಕ್ಕು ಹೇಗೆ ಕಾಣ್ತದೆ ಅಂತ ನೋಡೋಣ. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಡಿಸೈನ್ನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತದೆ. ನಾನಿಲ್ಲಿ ಡಬಲ್ ಕಲರಲ್ಲಿ ಟಸಲ್ಸನ್ನು ಹಾಕಿದ್ದೀನಿ, ಗೋಲ್ಡ್ ಮತ್ತು ಗ್ರೀನ್ ಕಲರಲ್ಲಿ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಡಿಸೈನನ್ನು ಟ್ರೈ ಮಾಡಲಿಕ್ಕೆ ಮರೆಯದಿರಿ. ಥ್ಯಾಂಕ್ ಯು. ಬಾಯ್.